ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ವೀಕ್ ಖಂಡಿತವಾಗ್ಲೂ ತುಂಬಾ ಮುಖ್ಯ ಆಗಿರುತ್ತೆ ವೋಟಿಂಗ್ ರಿಸಲ್ಟ್. ಆದ್ರೆ ನಿನ್ನೆಗೂ ಇವತ್ತಿಗೂ ತುಂಬಾ ಬದಲಾವಣೆ ಆಗ್ತಿದೆ. ಗುರುವಾರ ಸಾಯಂಕಾಲ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಯಾರ್ಯಾರು ಮೊದಲೇ ಸ್ಥಾನದಲ್ಲಿದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ, ಟಾಪ್ ಅಲ್ಲಿ ಯಾರಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೆ. ಬಟ್ ಶುಕ್ರವಾರ ಸಾಯಂಕಾಲ ಅಷ್ಟೊತ್ತಿಗೆ ಕೇವಲ 24 ಗಂಟೆಗಳಲ್ಲಿ, ಕೇವಲ ಒಂದೇ ದಿನದಲ್ಲಿ ತುಂಬಾ ಬದಲಾವಣೆ ಆಗಿದೆ, ಭಾರಿ ಬದಲಾವಣೆ ಆಗಿದೆ ವೋಟಿಂಗ್ ರಿಸಲ್ಟ್ ನಲ್ಲಿ. ಮತ್ತೆ ಯಾರ್ಯಾರು ಯಾವ ಸ್ಥಾನ ಪಡ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಮೊದಲೇ ಸ್ಥಾನದಲ್ಲಿರೋ ಪ್ರತಾಪ್ ಅವರಿಗೆ ವೋಟ್ಸ್ ಕಡಿಮೆ ಆಗ್ತಿರೋದು ಯಾಕೆ, ಈಗ ಇರೋ ಬೇರೆ ಕಂಡೀಷನ್ ಗಳಿಗೆ ವೋಟ್ಸ್ ಜಾಸ್ತಿ ಆಗ್ತಿರೋದು ಯಾಕೆ ಅಂತ ತಿಳ್ಕೊಳ್ಳೋಣ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಈ ಬಿಗ್ ಬಾಸ್ ಸೀಸನ್ 10 ನಲ್ಲಿ 6 ಜನ ಕಂಡೀಷನ್ ಗಳಿದ್ದಾರೆ. ಟಾಪ್ 6 ಇದ್ದಾರೆ. ಟಾಪ್ 6 ಅಲ್ಲಿ ಗೊತ್ತೇ ಇರುತ್ತೆ, ವಿನಯ್, ಪ್ರತಾಪ್, ತುಕಾಲಿ, ವರ್ತೂರ್, ಸಂಗೀತ ಮತ್ತು ಕಾರ್ತಿಕ್. ಆದ್ರೆ ಇವರ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂದ್ರೆ, ಮೊದಲೇ ದಿನದಿಂದ ನಿನ್ನೆವರೆಗೂ ಖಂಡಿತವಾಗ್ಲೂ ಮೊದಲೇ ಸ್ಥಾನದಲ್ಲಿ ಪ್ರತಾಪ್ ಅವರಿದ್ರು. ಬಟ್ ಶುಕ್ರವಾರ ಸಾಯಂಕಾಲ ಅಷ್ಟೊತ್ತಿಗೆ ತುಂಬಾ ಚೇಂಜ್ ಆಗಿದೆ. ಕಾರಣ ಏನಂದ್ರೆ, ಹಳೆ ಕಂಡೀಷನ್ ಗಳಂದ್ರೆ ಇದಕ್ಕಿಂತ ಮುಂಚೆ ಇರೋ ಕಂಡೀಷನ್ ಗಳು ಹೊರಗಡೆ ಎಲಿಮಿನೇಟ್ ಆದ್ಮೇಲೆ ಹೊರಗಡೆ ಹೋಗಿ ಅವರವರ ಫೇವರೇಟ್ ಕಂಡೀಷನ್ ಗಳಿಗೆ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಪೇಯ್ಡ್ ವೋಟ್ಸ್ ಬರ್ತಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ತನಿಷಾ ಎಲಿಮಿನೇಟ್ ಆದ್ಮೇಲೆ ಕಾರ್ತಿಕ್ ಅವ್ರನ್ನ ಎಲಿಮಿನೇಟ್ ಆಗ ಮುಂಚೆ ಬೈಕೊಂಡು ಹೋಗಿದ್ರು. ಬಟ್ ಎಲಿಮಿನೇಟ್ ಆದ್ಮೇಲೆ ಕಾರ್ತಿಕ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದಾರೆ, ವಿಡಿಯೋಸ್ ಕೂಡ ಮಾಡ್ತಾರೆ, ಕೆಲವರು ರೀಲ್ಸ್ ಮಾಡಿದ್ದಾರೆ. ನನಗೆ ಯಾರಾದ್ರೂ ಸಪೋರ್ಟ್ ಮಾಡ್ತಾ ಇದ್ರು ಅವರೆಲ್ಲ ಕಾರ್ತಿಕ್ಗೆ ವೋಟ್ ಮಾಡಿ ಕಾರ್ತಿಕ್ ಗೆಲ್ಸೋಣ ಅಂತ ಈ ರೀತಿ ಮಾಹಿತಿ ಸಿಗ್ತಾ ಇದೆ. ನೀವು ನೋಡೇ ಇರ್ತೀರ. ಇನ್ನ ವಿನಯ್ ಅಂತೀರಾ, ವಿನಯ್ ಗ್ಯಾಂಗ್ ಇದೆ. ಖಂಡಿತವಾಗ್ಲೂ ಅವರೆಲ್ಲ ಫ್ರೆಂಡ್ಸ್ ಯಾರಿದ್ರು, ವಿನಯ್ ಗ್ರೂಪ್ ಯಾರಾದ್ರೂ ಇತ್ತು, ಅವರೆಲ್ಲಾನು ಪ್ರಮೋಷನ್ ಮಾಡ್ತಾ ಇದಾರೆ, ಪ್ರಮೋಟ್ ಮಾಡ್ತಾ ಇದಾರೆ, ವೋಟ್ ಮಾಡಿ ವಿನಯ್ಗೆ ಅಂತ. ಇನ್ನ ಸಂಗೀತ ಅಂತ ಕೇಳಬೇಕಾಗಿಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಸಪೋರ್ಟ್ ಮಾಡ್ತಾ ಇದಾರೆ ಸಂಗೀತಗೆ, ವೋಟ್ ಮಾಡಿ ಅಂತ. ಇನ್ನ ಕಾರ್ತಿಕ್ ಅವ್ರಿಗೆ ಗೊತ್ತೇ ಇರುತ್ತೆ, ಸೀರಿಯಲ್ಸ್ ಆಕ್ಟರ್ಸ್ ಮತ್ತೆ ಸಿರಿ ಮೇಡಮ್, ಇನ್ನ ಇತರೆ ಕಂಡೀಷನ್ ಗಳು, ತನಿಷಾ ಆಗ್ಲಿ, ಈ ರೀತಿಯಾಗಿ ಬೇರೆ ಬೇರೆ ಕಂಡೀಷನ್ ಗಳಿಗೆ ಕಾರ್ತಿಕರಿಗೂ ಸಪೋರ್ಟ್ ಮಾಡ್ತಾ ಇದಾರೆ, ಸಂಗೀತರಿಗೆ ಸೆಲೆಬ್ರಿಟೀಸ್ ಮಾಡ್ತಾ ಇದಾರೆ, ವಿನಯ್ ಅವರಿಗೆ ಬಂದ್ಬಿಟ್ಟು ಹಳೆ ಕಂಡೀಷನ್ ಗಳು ಸಪೋರ್ಟ್ ಮಾಡ್ತಾ ಇದಾರೆ. ಈ ರೀತಿಯಾದಾಗ ಆಟೋಮೆಟಿಕ್ ಆಗಿ ಪ್ರತಾಪ್ ಅವರಿಗೆ ವೋಟ್ಸ್ ಕಡಿಮೆ ಆಗ್ತಾ ಇದೆ ಖಂಡಿತವಾಗ್ಲು. ಮತ್ತೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ, ಮೊದಲೇದಾಗಿ ಈ ವೋಟಿಂಗ್ ರಿಸಲ್ಟ್ ಅಲ್ಲಿ ಶುಕ್ರವಾರ ಸಾಯಂಕಾಲ ನೋಡಿದಾಗ ಕಾರ್ತಿಕ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. 100% ಪಕ್ಕ ಮಾಹಿತಿ. ಖಂಡಿತವಾಗ್ಲೂ ಕಾರ್ತಿಕ್ ಅವರಿಗೆ ಸಂಗೀತ ಅವ್ರ ಆರ್ಗ್ಯುಮೆಂಟ್, ಡಿಬೇಟ್, ಅವ್ರು ಹೋಗೋದು ಬರೋದು, ಒಂದಾಗೋದು, ದೂರ ಆಗೋದು, ಈ ರೀತಿ ಯಾವ್ಯಾವಾಗಾದ್ರೆ ಆಗ್ತಾ ಇದೆಯೋ ಆವಾಗಿಂದ ಕಾರ್ತಿಕ್ ಅವರಿಗೆ ತುಂಬಾ ಕನ್ಸರ್ನ್ ಸಿಗ್ತಾ ಇದೆ, ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೋಡಿ. ಆ ರೀತಿಯಾಗಿ ಕಾರ್ತಿಕ್ ಅವರಿಗೆ ತುಂಬಾ ವೋಟ್ಸ್ ಬರ್ತಾ ಇದೆ. ಮತ್ತೆ ಹೊರಗಡೆ ಪ್ರಮೋಷನ್ಸ್ ಕೂಡ ಪೇಯ್ಡ್ ಪ್ರಮೋಷನ್ ಅಂತ ಹೇಳ್ಬೋದು, ಅದನ್ನು ಆಗ್ತಾ ಇದೆ. ಇನ್ನ ಖಂಡಿತವಾಗ್ಲೂ 2ನೇ ಸ್ಥಾನ ಅಂತ ಬಂದಾಗ ಈಗಲೂ ಪ್ರತಾಪ್ ಅವರು ಉಳಿಸ್ಕೊಂಡಿದ್ದಾರೆ. ಫ್ಯಾನ್ಸ್ ಮಾತ್ರ ಪ್ರತಾಪ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಪೇಯ್ಡ್ ಫ್ಯಾನ್ಸ್ ಯಾರಿಲ್ಲ ಅಂತ ಹೇಳ್ಬೋದು. ಇನ್ನು ಸಂಗೀತ ಅವರಿಗೆ ಅಷ್ಟು ಸಪೋರ್ಟ್ ಸಿಕ್ಕರು ಅವರು 3ನೇ ಸ್ಥಾನದಲ್ಲಿದ್ದಾರೆ ಸಂಗೀತ ಅವರು ವೋಟಿಂಗ್ ರಿಸಲ್ಟ್ ಅಲ್ಲಿ. ಇನ್ನು 4ನೇ ಸ್ಥಾನ ಅಂತ ಬಂದಾಗ ನಿನ್ನೆ ನಾನು ವರ್ತೂರ್ ಸಂತೋಷ್ ಅವರು 4ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದೆ. ಬಟ್ ಈಗ ವರ್ತೂರ್ ಸಂತೋಷ್ ಅವರು ಮತ್ತು ವಿನಯ್ ಗೌಡ ಅವರು ಈಕ್ವಲ್ ಆಗಿದ್ದಾರೆ, ಯಾರು ಕಡಿಮೆ ಯಾರು ಹೆಚ್ಚಿಲ್ಲ. 4ನೇ ಸ್ಥಾನಕ್ಕೆ ತುಂಬಾ ಪೈಪೋಟಿ ನಡೀತಾ ಇದೆ. ಇಬ್ರು ಒಂದೇ ಸೀಸನ್ ಇದೆ, ಕೇವಲ 1.2% ಮಾತ್ರ ಹೆಚ್ಚು ಕಮ್ಮಿ ಆಗ್ತಾ ಇದೆ ವಿನಯ್ಗೆ ಮತ್ತು ವರ್ತೂರ್ ಸಂತೋಷ್ ಅವರಿಗೆ. ಇನ್ನು ಗೊತ್ತಿರ್ಬೋದು, ಕೊನೆಗಿರದೆ ತುಕಾಲಿ ಸಂತೋಷ್ ಅವರು 6ನೇ ಸ್ಥಾನದಲ್ಲಿ ಬಾಟಮ್ ಅಲ್ಲಿ ಇದ್ದಾರೆ. ಹೇಳಿದ್ನಲ್ಲ, ಮೊದಲನೇ ಸ್ಥಾನದಲ್ಲಿ ಕಾರ್ತಿಕ್ ಇದ್ದಾರೆ, 2ನೇ ಸ್ಥಾನದಲ್ಲಿ ಪ್ರತಾಪ್ ಇದ್ದಾರೆ, 3ನೇ ಸ್ಥಾನದಲ್ಲಿ ಸಂಗೀತ ಅವರು ಇದ್ದಾರೆ. 4ನೇ ಸ್ಥಾನಕ್ಕೆ ಇಬ್ರು ಪೈಪೋಟಿ ಇದೆ. ಬಟ್ ಮೊದಲನೇ ಸ್ಥಾನಕ್ಕೂ ಅದೇನೇ ಇದೆ, ಪ್ರತಾಪ ಇಲ್ಲ ಕಾರ್ತಿಕ ಅಂತ ಸಂದೇಹಗಳು ಬರುತ್ತೆ. ಆ ರೀತಿಯಾಗಿ ಓಟ್ಸ್ ಬರ್ತಾ ಇದೆ. ಬಟ್ ಪೇಯ್ಡ್ ಪ್ರಮೋಷನ್ ತುಂಬಾನೇ ಆಗ್ತಾ ಇದೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತು ಪ್ರತಾಪ್ ಫ್ಯಾನ್ಸ್ ಯಾರು ಇದ್ರು ತುಂಬಾ ಇನ್ನು ಅತಿ ಹೆಚ್ಚಾಗಿ ನಿಮಗೆ ಗೊತ್ತಿರೋ ವೋಟ್ ಮಾಡಿಸಿ ಅಂತ ಈ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಟಾಪ್ ಅಲ್ಲಿರೋ ಕಾರ್ತಿಕ್, ಬಾಟಮ್ ಅಲ್ಲಿ ಮಾತ್ರ ತುಕಾಲಿ 2ನೇ ಸ್ಥಾನಕ್ಕೆ, ಪ್ರತಾಪ್ 3ನೇ ಸ್ಥಾನದಲ್ಲಿ, ಸಂಗೀತ 4ನೇ ಸ್ಥಾನದಲ್ಲಿ, ವರ್ತೂರು 5ನೇ ಸ್ಥಾನದಲ್ಲಿ ವಿನಯ್ ಗೌಡ ಇದ್ದಾರೆ. ಈ ರೀತಿಯಾಗಿ ವೋಟಿಂಗ್ ರಿಸಲ್ಟ್ ಸಿಗ್ತಾ ಇದೆ. ಮತ್ತೆ ನಿಮಗೆ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಗೆಲ್ಬೇಕು, ಮತ್ತೆ ನೀವು ಯಾರು ವೋಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.